ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಬಿಸಿಲಿಗಿಂತ ಎಲೆಕ್ಷನ್ ಕಾವು ಜೋರಾಗಿದೆ. ಅಸಲಿ ಆಟ ನಾಮಪತ್ರ ಸಲ್ಲಿಕೆಯೊಂದಿಗೆ ಶುರುವಾಗಿದೆ. ನಮ್ಮ ಜೊತೆ ಗಾಯತ್ರಿ ಸಿದ್ದೇಶ್ವರ್ ಮೇಡಮ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಹೇಗಿದೆ ರಣೋತ್ಸವ? ಇದೇನು ಅದಾಗ್ಲೇ ವಿಜಯೋತ್ಸವನ ಅಥವಾ ನಾಮಪತ್ರ ಸಲ್ಲಿಕೆನಾ? ಅದು ನೋಡಿದ್ರೆ ವಿಜಯೋತ್ಸವ ತರನೇ ಕಾಣ್ತಾ ಇದೆ ಅಲ್ವಾ? ನೀವೆಲ್ಲ ನೋಡಿರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ? ವಿಜಯೋತ್ಸವ ಅನ್ಸುತ್ತೆ ತಾನೆ. ಅದ್ರಿಂದ ಈ ಸಲ ದಾವಣಗೆರೆ ದಕ್ಷಿಣ ಬಿಜೆಪಿ ಕಮಲ ಹರಳುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಅವ್ರಿಗೆಲ್ಲ ಬೇಸತ್ತೋಗಿದ್ದಾರೆ. ಈಗೆಲ್ಲ ಸರ್ಕಾರದಲ್ಲಿ ಈಗ ಏನು ಕೆಲಸ ಮಾಡ್ದಲ್ಲ ಕುತ್ಕೊಂಡಿರೋರ್ಗು ಓಟ್ ಕೊಟ್ಟು ಅವ್ರನ್ನ ಗೆಲ್ಸಿದ್ದಾರೆ. ಕೆಲಸಗಳು ಮಾತ್ರ ಏನು ಆಗಿಲ್ಲ, ಎಲ್ಲ ಶೂನ್ಯ ಆಗಿದೆ. ಈಗ ದಾಸ್ ಕರಿಯಪ್ಪ ಅವರು, ಇವರು ಶ್ರೀನಿವಾಸ್ ಅವರು ಅವ್ರಿಗೆ ಸೆಲೆಕ್ಟ್ ಆಗಿ ಬರೋದ್ರಿಂದ ಇವರೆಲ್ಲರೂ ಕಾಯ್ತಾ ಇದ್ದಾರೆ. ಓಟಿನ ದಿನ ಯಾವತ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಓಟ್ ಹಾಕ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತಾರೆ. ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಏನೇನು ಒಳ್ಳೊಳ್ಳೆ ಕೆಲಸಗಳು ನಮ್ಮ ದಾವಣಗೆರೆ ಅಭಿವೃದ್ಧಿ ಹೊಂದಲಿಕ್ಕೆ ಮೂಲ ಕಾರಣನೇ ಬಿಜೆಪಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇಷ್ಟು ವರ್ಷ ಕಾಂಗ್ರೆಸ್ ಇದ್ರು ಏನು ಕೆಲಸಗಳಾಗಿರ್ಲಿಲ್ಲ. ಈಗ ಶ್ರೀನಿವಾಸ್ ಬರೋದ್ರಿಂದ ಬಡವರ ಮತ್ತೆ ಸಾಹುಕಾರರ ಮಧ್ಯೆ ನಡೆಯುವಂತ ಯುದ್ಧ ಅಂತ ಹೇಳ್ಕೊಳ್ತೀನಿ. ಪಿಕ್ಚರ್ ಅಲ್ಲಿ ನಡೆಯುತ್ತಲ್ಲ ಆ ರೀತಿ ನಡೀತಾ ಇದೆ. ಈಗ ನೀವೆಲ್ಲ ಎಷ್ಟೋ ಪಿಕ್ಚರ್ಗಳು ನೋಡಿರ್ಬೋದು. ಬಡವರ ಮತ್ತೆ ಸಾಹುಕಾರರ ಮಧ್ಯೆ ಯಾವ ತರ ಓಟಿನ ಇದ್ರಲ್ಲೇ ನಿಂತ್ಕೊಂಡು ಅವ್ರನ್ನ ಸೋಲ್ಸಿ ಅವ್ರ ಕೆಲಸ ಎಷ್ಟು ಯಾವ ರೀತಿ ಅವರೆಲ್ಲ ಒಮ್ಮತದಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ತಾವೆಲ್ಲ ಕೇಳಿರೋಂತ ವಿಷಯ. ಶ್ರೀನಿವಾಸ್ ಅವ್ರು ಗೆದ್ದೇ ಗೆಲ್ತಾರೆ. ಅವರಿಂದನೇ ನಮ್ಮ ಬಿಜೆಪಿ ಮೊದಲನೇ ಸಲ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಹರಳಿಕ್ಕೆ ಯಾವ ಅನುಮಾನನೂ ಇಲ್ಲದೆ ಅವರು ಗೆದ್ದೇ ಗೆಲ್ತಾರೆ. ಅವ್ರಿಗೆ ಮತ್ತೆ ಬಡವರ ಬಂಧು ಆಗಿರೋದ್ರಿಂದ ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕಂದ್ರೆ ಈಗ ಜನ ನೋಡಿದ್ರೆ ಮುಸ್ಲಿಮ್ರು ಸಹ ಅವರು ಸಹ ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಅವರು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಬಂಧುಗಳ ಜೊತೆಯಲ್ಲಿ ಸೇರ್ಕೊಂಡು ಅವರು ನಮ್ಮ ದಾಸ್ ಕರಿಯಪ್ಪ ಅವರಿಗೆ, ಶ್ರೀನಿವಾಸ್ ಅವರಿಗೆ ಒಳ್ಳೆಯ ಸಹಕಾರ ಕೊಡ್ಲಿ ಅಂತೇಳಿ ನಾನು ಅವರಲ್ಲಿ ಒಂದು ಒಳ್ಳೆತನದಲ್ಲಿ ನಾವೆಲ್ಲ ಕೇಳ್ತಾ ಇದೀವಿ. ಯಾಕೆಂದ್ರೆ ಅವರೆಲ್ಲ ಅಪ್ಪ ಆಯ್ತು, ಮಗ ಆಯ್ತು, ಮೊಮ್ಮಗ ಆಯ್ತು. ಈ ಮೊಮ್ಮಗನಾಗಿದೆ. ಯಾಕೆಂದ್ರೆ ಇದು ರಾಜರ ಮಂಥನದಲ್ಲಿ ಮೊಮ್ಮಗ ಸಣ್ಣ ಮಗ ಇದ್ರು ಸಹ ತಂದೆ ಪಾಳೆಗಾರಿಕೆ ಎಲ್ಲ ಪ್ರಜಾಪ್ರಭುತ್ವ ಇರೋದ್ರಿಂದ ಸಣ್ಣ ಮಗುಗೂ ಸಹ ಅವ್ರು ಪಟ ಕಟ್ತಾ ಇದ್ರು ರಾಜರ ಕಾಲದಲ್ಲಿ. ಈಗ ಆತರ ಇಲ್ಲ. ಈಗ ಯಾಕೆಂದ್ರೆ ನಮ್ಮ ಮುಸ್ಲಿಂ ಬಾಂಧವರು ಸಹ ಅವರು ಎಚ್ಚೆತ್ಕೊಂಡಿದ್ದಾರೆ ಅನ್ಲಿಕ್ಕೆ ಇದೊಂದು ನಿದರ್ಶನ. ಯಾಕೆಂದ್ರೆ ತಮ್ಮಲ್ಲಿ ಗೊತ್ತಿರೋ ಹಾಗೆ ಅವ್ರು ಹೇಳ್ದ ಬರೀ ಟ್ರೈಲರ್, ಅಸಲಿ ಪಿಕ್ಚರ್ ರಿಸಲ್ಟ್ ತೋರಿಸ್ತಾರೆ. ಮುಖ್ಯವಾಗಿ ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಬಂದಾಗ ಅನುಕಂಪದ ಆಧಾರದ ಮೇಲೆ ವರ್ಕ್ ಆಗುತ್ತೆ. ಆದ್ರೆ ದಾವಣಗೆರೆ ದಕ್ಷಿಣ ಈ ಸಲ ಅನುಕಂಪ ಅಲ್ಲ, ಪ್ರತಿಷ್ಠೆ ಕಣ ಆಗಿದೆ. ಇದು ಅನುಕಂಪ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮಗ ಆದ್ರೆ ಅನುಕಂಪ ಬರುತ್ತೆ, ಮೊಮ್ಮಗ ಅಂದ್ರೆ ಮೊಮ್ಮಗಂಗೆ ಏನ್ ಗೊತ್ತಿದೆ? ಪ್ರತಿಷ್ಠೆನೆ. ಯಾಕೆಂದ್ರೆ ಅವ್ರನ್ನೆಲ್ಲ ಬದಿಗೊತ್ತಿ ನನ್ನ ಮಗಂಗೆ ಬೇಕು ಸೀಟು ಅಂತೇಳಿ ಮತ್ತೆ ಇಬ್ರು ತನ್ನ ಮನೆಯಲ್ಲೇ ಅಧಿಕಾರ ಇಟ್ಕೊಂಡು ಮತ್ತೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇದು ಪ್ರತಿಷ್ಠೆನೆ. ಅವರಿಗೆ ಅಹಂಕಾರ, ದುಡ್ಡಿನ ಮದ ಹಾಗೂ ಇದ್ರದ್ದು ಅಧಿಕಾರದ ಮದ ಅವರಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದನ್ನ ಸ್ವಲ್ಪ ಬದಿಗೊಟ್ಟಿದ್ರೆ ಸ್ವಲ್ಪ ಜನ ನೆಮ್ಮದಿಯಾಗಿ ಬಾಳ್ತಾರೆ. ಯಾಕೆಂದ್ರೆ ಆ ಕಡೆ ದಕ್ಷಿಣದಲ್ಲಿ ಎಷ್ಟೋ ಕೆಲಸಗಳು ನಿಮ್ ನೋಡಿರ್ಬೇಕು. ಹಿಂದೂ ಮತ್ತು ಮುಸ್ಲಿಮರ ಗಲಾಟೆ ಆಗಿದೆ. ಆ ಗಲಾಟೆ ಟೈಮಲ್ಲಿ ನಾವುಗಳು ಬಿಜೆಪಿ ಕಾರ್ಯಕರ್ತರು ಮತ್ತೆ ನಮ್ಮ ಹಿರಿಯರೆಲ್ಲ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರು. ಅವ್ರ ತಮ್ಮ ಒಂದು ಒಳ್ಳೆ ತನಕಾದ್ರೂ ಹೋಗಿ ಅವ್ರನ್ನ ಮಾತಾಡ್ಸೋ ಶೂನ್ಯ ಇದಿಲ್ಲ. ಅವರಿಗೆ ಸೌಜನ್ಯತೆ ಇಲ್ಲದೆ ಅವರು ಗಲಾಟೆ ಮಾಡ್ಕೊಂಡ್ಲಿ ಸಿಗುತ್ತೆ. ಕೊನೆಯದಾಗಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ ಇದು ಬಡವರ ಮತ್ತು ಸಾಹುಕಾರರ ಮಧ್ಯೆ ನಡೆಯುವಂತ ಯುದ್ಧ ಅಂತ ತಿಳ್ಕೊಂಡು ತಮ್ಮ ಅಮೂಲ್ಯವಾದ ಮತವನ್ನ ಅವರಿಗೆ, ಬಡವರಿಗಾದ ಶ್ರೀನಿವಾಸ್ ಅವರಿಗೆ ಕೊಟ್ಟು ಅವ್ರನ್ನ ಜಯಶೀಲ ಮಾಡಿದ್ರೆ ನೀವು ನೆಮ್ಮದಿಯಿಂದ ನಮ್ಮ ದಾವಣಗೆರೆ ಹೇಗೆ ಬಿಜೆಪಿಯಲ್ಲಿ MP ಅವರು ಇದ್ದಾಗ ಏನು ಒಂದು ಗಲಾಟೆ ಆಗಿರ್ಲಿಲ್ಲ, ಆ ರೀತಿ ನೆಮ್ಮದಿಯಿಂದ ಬಾಳ್ವೆ ಮಾಡಬಹುದು ಅನ್ಲಿಕ್ಕೆ ನಾವು ಶ್ರೀನಿವಾಸ್ ಅವರನ್ನ ಆರಿಸ್ ಕಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.